ನಮಸ್ಕಾರ. ಯಶಸ್ಸು ಅಂದ್ರೆ ಕಷ್ಟಪಟ್ಟು ದುಡಿಯೋದು ಅಂತಾನೆ ನಾವೆಲ್ಲ ಅನ್ಕೊಂಡಿದೀವಿ. ಆದ್ರೆ ಹೆಚ್ಚು ಕೆಲಸ ಮಾಡಷ್ಟೋ ಹೆಚ್ಚು ಯಶಸ್ಸು ಸಿಗುತ್ತಾ? ನಿಜವಾಗ್ಲೂ? ಬನ್ನಿ, ಈ ಲೆವರೇಜ್ ಅನ್ನೋ ಒಂದು ಸೀಕ್ರೆಟ್ ಇಕ್ವೇಷನ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. 2026ರಲ್ಲಿ ಯಶಸ್ಸು ಗಳಿಸೋಕೆ ಕಷ್ಟಪಟ್ಟು ದುಡಿಯೋದು ತುಂಬಾ ಸ್ಲೋ ದಾರಿ. ಕೇಳೋಕೆ ಶಾಕಿಂಗ್ ಆಯ್ತಾ? ಏನಿದು ಹಿಂಗೆ ಹೇಳ್ತಿದ್ದಾರೆ ಅಂತ ಅನ್ಸ್ಬೋದಲ್ವಾ? ಇದ್ರ ಹಿಂದಿರೋ ನಿಜವಾದ ಕಾರಣ ಏನು ಅಂತ ನೋಡೋಣ ಬನ್ನಿ. ಓಕೆ, ಒಂದು ಸನ್ನಿವೇಶ ಕಲ್ಪಿಸ್ಕೊಳ್ಳಿ. ಇಬ್ರು ವ್ಯಕ್ತಿಗಳು. ಇಬ್ರು ಒಂದೇ ಜಾಗದಿಂದ ಶುರು ಮಾಡ್ತಾರೆ. ಇಬ್ರು ಒಂದೇ ರೀತಿ ಕಷ್ಟಪಡ್ತಾರೆ. ಆದ್ರೆ ರಿಸಲ್ಟ್ಸ್ ಸಂಪೂರ್ಣ ಬೇರೆ ಬೇರೆ. ಇದು ಹೇಗೆ ಸಾಧ್ಯ? ಇದನ್ನೇ ನಾವು ವ್ಯಕ್ತಿ ಎ ಮತ್ತು ವ್ಯಕ್ತಿ ಬಿ ಅಂತ ಕರೆಯೋಣ. ನೋಡಿ, ವ್ಯಕ್ತಿ ಎ ದಿನಾಲು ಬೆವರು ಸುರಿಸಿ ದುಡಿತಾರೆ. ಗಂಟೆಗಟ್ಲೆ ಕೆಲ್ಸ, ಸಿಕ್ಕಾಪಟ್ಟೆ ಎಫರ್ಟ್, ಆದ್ರೆ ಇದ್ದಲ್ಲೇ ಇರ್ತಾರೆ. ಇತ್ತ ವ್ಯಕ್ತಿ ಬಿ ನೋಡಿ, ಅವ್ರು ಕಡಿಮೆ ಕೆಲಸ ಮಾಡಿದ್ರೂ ಬೆಳವಣಿಗೆ ಮಾತ್ರ ರಾಕೆಟ್ ಸ್ಪೀಡ್ನಲ್ಲಿರುತ್ತೆ, ಶ್ರೀಮಂತರಾಗ್ತಾರೆ. ಕೇಳೋಕೆ ತುಂಬಾನೇ ಅನ್ಯಾಯ ಅನ್ಸುತ್ತೆ ಅಲ್ವಾ? ಸೇಮ್ ಎಫರ್ಟ್ ಹಾಕಿದ್ರೂ ಸೇಮ್ ರಿಸಲ್ಟ್ ಯಾಕಿಲ್ಲ? ಈ ವ್ಯತ್ಯಾಸದ ಹಿಂದಿನ ರಹಸ್ಯ ಏನ್ ಗೊತ್ತಾ? ಅದಕ್ಕೆ ಕಾರಣ ಅದೃಷ್ಟನೂ ಅಲ್ಲ, ಅಥವಾ ಅವರಲ್ಲಿರೋ ಟ್ಯಾಲೆಂಟ್ ಕೂಡ ಅಲ್ಲ. ಅದು ಒಂದೇ ಒಂದು ಪವರ್ಫುಲ್ ಕಾನ್ಸೆಪ್ಟ್. ಅದನ್ನೇ ಲೆವರೇಜ್ ಅಂತ ಕರೆಯೋದು. ಇದನ್ನ ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಔಟ್ಪುಟ್ ಸ್ವಲ್ಪ ಜಾಸ್ತಿ ಆಗತ್ತೆ ಅಷ್ಟೇ. ಆದ್ರೆ ನಾವು ಲೆವರೇಜ್ ಬಳಸಿದ್ರೆ ನಮ್ಮ ಔಟ್ಪುಟ್ ಮಲ್ಟಿಪ್ಲೈ ಆಗತ್ತೆ, ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಆಗಿ ಬೆಳೆಯುತ್ತೆ. ಸರಿ, ಹಾಗಾದ್ರೆ ಏನಿದು ಲೆವರೇಜ್ ಅಂದ್ರೆ? ತುಂಬಾ ಸಿಂಪಲ್. ನಾವು ಎಷ್ಟು ಕೆಲಸ ಹಾಕ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ರಿಸಲ್ಟನ್ನ ಹಲವು ಪಟ್ಟು ಹೆಚ್ಚಿಸೋ ಒಂದು ಟೂಲ್ ಇದು. ನಮ್ಮ ಇನ್ಪುಟ್ ಮೇಲೆ ಡಿಪೆಂಡ್ ಆಗದೆ ಔಟ್ಪುಟ್ ಅನ್ನ ಮಲ್ಟಿಪ್ಲೈ ಮಾಡೋ ಒಂದು ಶಕ್ತಿ. ಮೂಲಭೂತವಾಗಿ ಮೂರೇ ತರಹದ ಲೆವರೇಜ್ ಇರೋದು. ಮೊದಲನೇದು ಸ್ಕೇಲ್ ಆಗೋ ಸ್ಕಿಲ್ಸ್, ಅಂದ್ರೆ ಒಂದೇ ಸಾರಿ ಕೆಲಸ ಮಾಡಿ ಅದನ್ನ ಲಕ್ಷಾಂತರ ಜನರಿಗೆ ತಲುಪಿಸೋದು. ಎರಡನೇದು ನಾವಿಲ್ದಿದ್ರೂ ನಮ್ಗೋಸ್ಕರ ಕೆಲಸ ಮಾಡೋ ಸಿಸ್ಟಮ್ಸ್. ಮತ್ತು ಮೂರನೇದು ಕಾಲ ಕಳೆದಂತೆ ಕಾಂಪೌಂಡ್ ಆಗೋ ನಿರ್ಧಾರಗಳು. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋಣ. ಒಬ್ಬ ಫ್ರೀಲ್ಯಾನ್ಸರ್ 10 ಗಂಟೆ ಕೆಲಸ ಮಾಡಿ 5,000 ರೂಪಾಯಿ ಸಂಪಾದಿಸ್ತಾರೆ. ಇದು ಒನ್ ಟೈಮ್ ಪೇಮೆಂಟ್. ಕೆಲ್ಸ ನಿಂತ್ರೆ ದುಡ್ಡು ಕೂಡ ನಿಲ್ಲುತ್ತೆ. ಆದ್ರೆ ಇನ್ನೊಂದು ಕಡೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಒಂದೇ ಒಂದು ವಿಡಿಯೋ ಮಾಡ್ತಾರೆ, ಆದ್ರೆ ಅದರಿಂದ 5 ಲಕ್ಷ ರೂಪಾಯಿ ದುಡಿಬೋದು. ಯಾಕಂದ್ರೆ ಆ ವಿಡಿಯೋ ಅನ್ನೋದು ಒಂದು ಅಸೆಟ್. ಅವ್ರು ಮಲಗಿದ್ರೂ ಅದು ದುಡ್ಡು ಮಾಡ್ಕೊಡತ್ತೆ. ಅಂದ್ರೆ ವ್ಯತ್ಯಾಸ ನೋಡಿ, ಬರೋಬ್ಬರಿ 100 ಪಟ್ಟು, 100x. ಇದೇ ಲೆವರೇಜ್ನ ಪವರ್. ಇದು ನಮ್ಮ ಪ್ರಯತ್ನವನ್ನ ಹೇಗೆ ಮಲ್ಟಿಪ್ಲೈ ಮಾಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಹಾಗಂತ ಕಷ್ಟಪಟ್ಟು ದುಡಿಯೋದು ವೇಸ್ಟ್ ಅಂತ ಅಲ್ಲ, ಖಂಡಿತ ಇಲ್ಲ. ಅದು ತುಂಬಾ ಮುಖ್ಯ. ಆದ್ರೆ ಅದು ಕಂಪ್ಲೀಟ್ ಪಿಕ್ಚರ್ ಅಲ್ಲ. ಯಶಸ್ಸು ಅನ್ನೋ ಪಜಲ್ನ ಒಂದು ಸಣ್ಣ ಪೀಸಷ್ಟೇ. ಈ ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಮ್ಮ ಎಫರ್ಟ್ಗೆ ಏನಾದ್ರೂ ಮಲ್ಟಿಪ್ಲಾಯರ್ ಇಲ್ಲ ಅಂದ್ರೆ ಅದು ಅಲ್ಲೇ ಟ್ರ್ಯಾಪ್ ಆಗ್ಬಿಡುತ್ತೆ. ನಮ್ಮ ಶ್ರಮ ವ್ಯರ್ಥ ಆಗ್ಬಾರ್ದು ಅಂದ್ರೆ ಅದಕ್ಕೆ ಸರಿಯಾದ ಲೆವರೇಜ್ ಸಿಗ್ಲೇಬೇಕು. ಸೊ ನಿಜವಾದ ಆಟ ಇರೋದು ಜಾಸ್ತಿ ಗಂಟೆ ಕೆಲಸ ಮಾಡೋದ್ರಲ್ಲ ಅಲ್ಲ, ಬದಲಿಗೆ ನಾವು ಕೆಲಸ ಮಾಡೋದನ್ನ ನಿಲ್ಸಿದ್ರೂ ಸಹ ನಮಗೋಸ್ಕರ ಕೆಲಸ ಮಾಡೋಂತಹ ಸಿಸ್ಟಮ್ಸ್ ಕಟ್ಟೋದ್ರಲ್ಲಿ. ಹಾಗಾಗಿ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ, ನಾವು ಸಾಕಷ್ಟು ಹಾರ್ಡ್ ವರ್ಕ್ ಮಾಡ್ತಿದೀವಾ ಅಂತ ಅಲ್ಲ. ಅದ್ರ ಬದಲು ನಾವು ಕೇಳ್ಬೇಕಾಗಿರೋದು, ನಾವು ಮಾಡ್ತಿರೋ ಕೆಲಸ ನಿಜವಾಗ್ಲೂ ಸ್ಕೇಲ್ ಆಗ್ತಿದೆಯಾ? ನಮ್ಮ ಎಫರ್ಟ್ಗೆ ಲೆವರೇಜ್ನ ಪವರ್ ಸಿಗ್ತಿದೆಯಾ? ಇದನ್ನ ಯೋಚನೆ ಮಾಡಬೇಕಿದೆ.